Hi friends, welcome back to my channel all about small cap. Imadri Specialist Chemical Limited. ಈ ಸ್ಟಾಕ್ ಏನಕ್ಕೆ ಈಗ ಇತ್ತೀಚಿನ ದಿನಗಳಲ್ಲಿ ವೆರಿ ಇಂಟ್ರೆಸ್ಟಾಗಿ ಕಾಣ್ತಾ ಇದೆ ಅಂದರೆ ಪ್ರಮೋಟರ್ ಹೋಲ್ಡಿಂಗ್, FI ಹೋಲ್ಡಿಂಗ್, DIS ಹೋಲ್ಡಿಂಗ್, ಪಬ್ಲಿಕ್ ಹೋಲ್ಡಿಂಗ್ ಇವು ಮೂರನ್ನೂ ಗಮನಿಸಿ. ಡಿಸೆಂಬರ್ 2024 ಮಾರ್ಚ್ 2025 ಒಂದೇ ಕ್ವಾರ್ಟರಿಂದ ಚೇಂಜ್ ಮಾಡಿ ಎಲ್ಲ ಪ್ರಮೋಟರು ಅವರ ಹೋಲ್ಡಿಂಗ್ನ ಇನ್ಕ್ರೀಸ್ ಮಾಡಿದ್ದಾರೆ. FI ಹೋಲ್ಡಿಂಗ್ ಇನ್ಕ್ರೀಸ್ ಆಗಿದೆ, DIS ಹೋಲ್ಡಿಂಗ್ ಇನ್ಕ್ರೀಸ್ ಆಗಿದೆ, ಪಬ್ಲಿಕ್ ಹೋಲ್ಡಿಂಗ್ ಡಿಕ್ರೀಸ್ ಆಗಿದೆ. ಇಟ್ಸ್ ಎ ಗುಡ್ ಸೈನ್ ಟು ಇನ್ವೆಸ್ಟ್ ದಿಸ್ ಸ್ಟಾಕ್. ಫಂಡಮೆಂಟಲಿ ನೀವು ಸ್ಟಾಕ್ನ ಚೆಕ್ ಮಾಡೋದಾದರೆ ಇಂಡಸ್ಟ್ರಿ ಪಿಗಿಂತ ಸ್ಟಾಕ್ ಪಿ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಲಾಸ್ಟ್ 10 ಇಯರ್ಸಲ್ಲಿ 41% ಎವ್ರಿ ಇಯರ್ ರಿಟರ್ನ್ ಕೊಟ್ಟಿದೆ. ಪ್ರವಾಸಿ ಮೋರ್ ದೆನ್ 15%, 15%ಗಿಂತ ಜಾಸ್ತಿ ಇದೆ. ಇಟ್ಸ್ ಎ ಗುಡ್. ಆ್ಯಂಡ್ ಪೆಗ್ ರೇಷಿಯೋ ಲೆಸ್ ದೆನ್ 2, ದಟ್ ಇಸ್ ಆಲ್ಸೋ ಗುಡ್. ಕರೆಂಟ್ ರೇಷಿಯೋ ಒಂದಕ್ಕಿಂತ ಜಾಸ್ತಿ ಇದೆ. ಸೇಲ್ಸ್ ಗ್ರೋತ್, ಪ್ರಾಫಿಟ್ ಗ್ರೋತ್ ನೀವು ಚೆಕ್ ಮಾಡಿದರೆ 20% ಸೇಲ್ಸ್ ಗ್ರೋತ್ ಆಗ್ತಾಯಿದೆ. ಪ್ರಾಫಿಟ್ ಗ್ರೋತ್ ಲಾಸ್ಟ್ 5 ಇಯರಲ್ಲಿ ಎವ್ರಿ ಇಯರ್ 22% ಗ್ರೋತ್ ಆಗ್ತಿದೆ. ಕಂಪ್ನಿಯಲ್ಲಿ ಸಾಲ ಇಲ್ಲ. ಇಂಟ್ರೆನ್ಸಿಕ್ ವ್ಯಾಲ್ಯೂ 143 ಇದೆ. ಕ್ಯಾಶ್ ಈಕ್ವಲೆಂಟ್ಸ್ 672 crores. ಇಂಟ್ರೆಸ್ಟ್ ಕವರೇಜ್ ರೇಷಿಯೋ, ಇಟ್ಸ್ ದ ಮೈನ್ ಇಂಪಾರ್ಟೆಂಟ್ ರೇಷಿಯೋ. ಈ ಕಂಪ್ನಿ ರೇಷಿಯೋ 3 ಇಲ್ಲ 5ಕ್ಕಿಂತ ಜಾಸ್ತಿ ಕ್ಯಾಶ್ ಇದೆ. ನೆಟ್ ಪ್ರಾಫಿಟ್ ಮಾರ್ಜಿನ್ 12% ಇದೆ. ಇಟ್ಸ್ ಎ ಗುಡ್. ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ 4.21 ಚೆನ್ನಾಗಿದೆ. ಅಸೆಟ್ ಟರ್ನ್ ಓವರ್ ರೇಷಿಯೋ 1.01 ಅದು ಕೂಡ ಚೆನ್ನಾಗಿದೆ. ರಿಟರ್ನ್ ಆನ್ ಅಸೆಟ್ 12% ಚೆನ್ನಾಗಿದೆ. ಕ್ವಿಕ್ ರೇಷಿಯೋ 2.58 ಅದು ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಹೋಗೋದಾದರೆ ಲಾಸ್ಟ್ 5 ಇಯರಲ್ಲಿ ಕಂಟಿನ್ಯೂಸ್ಲಿ ಸೇಲ್ಸ್ ಗ್ರೋತ್ ಅಪ್ ಆಗ್ತಾ ಬರ್ತಾಯಿದೆ. ಚೆಕ್ ಮಾಡ್ಬೋದು. 2021ನಲ್ಲಿ 1679 crore, 22ಅಲ್ಲಿ 23, 24, 25 ಈ ಮೂರನ್ನು ಚೆಕ್ ಬರ್ಬೋದು. ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್, ಈ ಕಂಪ್ನಿ ಏನಕ್ಕೆ ಇತ್ತೀಚೆಗೆ ಇಂಟ್ರೆಸ್ಟಾಗಿ ಕಾಣ್ತಾಯಿದೆ ಅಂದರೆ ಲಾಸ್ಟ್ 24 ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಗ್ರೋತನ್ನು ಇಂಪ್ರೂವ್ ಬರ್ತಾಯಿದೆ. 15% ಲಾಸ್ಟ್ ಇಯರ್, ಕರೆಂಟ್ ಇಯರ್ 19% ಇದೆ. 15%ಗಿಂತ ಜಾಸ್ತಿ ಇನ್ಕ್ರೀಸ್ ಆಗ್ತಿದೆ ಪ್ರಾಫಿಟ್ ಮಾರ್ಜಿನ್ನು. ಲಾಸ್ಟ್ 5 ಇಯರಲ್ಲಿ ನೆಟ್ ಪ್ರಾಫಿಟ್ ಮಾರ್ಜಿನ್ ನೋಡಿದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ. 21ನಲ್ಲಿ 47, 23, 22ಅಲ್ಲಿ 39 crore ಸ್ವಲ್ಪ ಕಡಿಮೆ ಆಗಿದೆ. ಮತ್ತು 23ಅಲ್ಲಿ 216 ಕೋಟಿಗೆ ಇನ್ಕ್ರೀಸ್ ಆಗಿದೆ ನೆಟ್ ಪ್ರಾಫಿಟ್ ಮಾರ್ಜಿನ್. ಓಕೆ, 24ಅಲ್ಲಿ 411 ಕೋಟಿ, ಕರೆಂಟ್ ಇಯರ್ 555 ಕೋಟಿ ನೆಟ್ ಪ್ರಾಫಿಟ್ ಇದೆ. EPS ಗೊತ್ತು, ಲಾಸ್ಟ್ 5 ಇಯರಲ್ಲಿ ತೊಗೊಂಡ್ರೆ 22ಅಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲಿಂದ ಚೆನ್ನಾಗಿ ಅಪ್ ಆಗ್ತಾ ಗ್ರೋತ್ ಆಗ್ತಾ ಬರ್ತದೆ ಲಾಸ್ಟ್ 5 ಇಯರ್ ತೊಗೊಂಡ್ರೆ. ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ 12%. ಲಾಸ್ಟ್ 10 ಇಯರ್ಸು ಕಾಂಪೌಂಡ್ ಸೇಲ್ಸ್ ಗ್ರೋತ್ ಆಗಿದೆ. ಡಬಲ್ ಡಿಜಿಟ್ ಗ್ರೋತ್ ಆಗ್ತಿದೆ, ಒಳ್ಳೆಯ ವಿಷಯ. ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಡಬಲ್ ಡಿಜಿಟ್ ಇದೆ, ಅದು ಒಳ್ಳೆಯ ವಿಷಯ. ಸ್ಟಾಕ್ CAGR ಲಾಸ್ಟ್ 10 ಇಯರ್ಸಲ್ಲಿ 41% ಎವ್ರಿ ಇಯರ್ ರಿಟರ್ನ್ ಕೊಡ್ತಾಯಿದೆ. ಲಾಸ್ಟ್ 5 ಇಯರ್ಸಲ್ಲಿ 60%, ಲಾಸ್ಟ್ 3 ಇಯರ್ಸಲ್ಲಿ ಎವ್ರಿ ಇಯರ್ ಡಬಲ್ ಆಗ್ತಾ ಬರ್ತಾಯಿದೆ. ರಿಟರ್ನ್ ಆನ್ ಈಕ್ವಿಟಿ ಡಬಲ್ ಡಿಜಿಟ್ ಇದೆ, ಚೆನ್ನಾಗಿದೆ. ಕಂಪ್ನಿ ರಿಸರ್ವ್ ಲಾಸ್ಟ್ 5 ಇಯರ್ಸಲ್ಲಿ ರಿಸರ್ವ್ಸ್ನ ಅಪ್ ಬರ್ತಾಯಿದೆ, ಒಳ್ಳೆಯ ವಿಷಯ. ಮತ್ತು ಬಾರೋಯಿಂಗ್ಸ್ನ ಕಡಿಮೆ ಮಾಡ್ತಾಯಿದೆ. ಲಾಸ್ಟ್ ಇಯರ್ 600 crore ಇತ್ತು, ಈ ಇಯರ್ 313 ಕೋಟಿ ಇದೆ. ಓಕೆ, ಚೆನ್ನಾಗಿದೆ. ಕ್ಯಾಶ್ ಫ್ಲೋ, ನೆಟ್ ಕ್ಯಾಶ್ ಫ್ಲೋ, ಓಕೆ. ಕಂಪ್ನಿ ಓವರಾಲ್ ನನ್ನ ಪ್ರಕಾರ ಇನ್ವೆಸ್ಟ್ ಮಾಡೋಕ್ಕೆ ಸ್ಮಾಲ್ ಕ್ಯಾಪ್ ಕಂಪ್ನಿ ಚೆನ್ನಾಗಿದೆ. ಈ ಕಂಪ್ನಿ ನೀವೇನಾದ್ರು ಇನ್ವೆಸ್ಟ್ ಮಾಡಬೇಕು ಅಂದರೆ ದಯವಿಟ್ಟು ಸ್ಟಡಿ ಮಾಡಿ ಕಂಪ್ನಿ ಬಗ್ಗೆ. ನಿಮಗೆ ಈ ಕಂಪ್ನಿ ಎಲ್ಲ ಹೆಂಗದು ಇನ್ವೆಸ್ಟ್ ಮಾಡ್ಬೋದು. ನಾನು ರಿಸ್ಕ್ ತೊಗೊಳ್ತೀನಿ. ನೀವು ಇಂಥ ಕಂಪ್ನಿ ಇನ್ವೆಸ್ಟ್ ಮಾಡಿದಾಗ ಹೆವಿ ಪ್ರಾಫಿಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಇಟ್ಸ್ ಎ ಸ್ಮಾಲ್ ಕ್ಯಾಪ್ ಕಂಪ್ನಿ, ಪೊಟೆನ್ಷಿಯಲ್ ಇರೋ ಕಂಪ್ನಿ.
ಬೆಳೆಯೋಕ್ಕೆ ನೋಡಿ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಳಿ.